ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಕ್ಟಿವ್ ಕ್ಯಾಮ್ರಾ ಸುತ್ತಲ್ಲಿ ಈಗ ಬರ್ತಾ ಇರುವಂತಹ ಮುಂದಿನ ನಟಿ ದಾವಣಗೆರೆಯ ವರ್ಷ ಕೆಪಿ. ಹಾಯ್ ವರ್ಷ. ವಾವ್, ಈಗ ಫೋಟೋ ಶೂಟ್ ಹೆಂಗಾಯ್ತು? ಹಾಕಿ ವರ್ಷ ಅವರ ಫೋಟೋ ಶೂಟ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಬೆಣ್ಣನಗರಿ ಹುಡುಗಿ ವರ್ಷ ಕೆಪಿ. ಅಂಡ್ ನಂದು ಫೋಟೋ ಶೂಟ್ ಎಲ್ಲ ಮಾಡಿದ್ದು ಪುನೀತ್ ಸರ್ ಅಂತ ಅಂದ್ಬಿಟ್ಟು ಸಖತ್ತಾಗಿ ಫೋಟೋಸ್ನೆಲ್ಲ ತೆಗ್ದಿದ್ದಾರೆ. ಬಹಳ ಬ್ಯೂಟಿಫುಲ್ ಆಯ್ತು ನಿಮ್ ಫೋಟೋಗ್ರಾಫ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದನ್ನೇ ಸಿಚುವೇಶನ್ ಅಂತ ಅನ್ಕೊಳ್ಳಿ. ಓಕೆ, ಆ ತರ ಒಂದು ಹುಡುಗಿ ಆ ಕಾರ್ ಹಿಂದೆ ಇತ್ತು ನೋಡಿ. ಲೈಫ್ ಇರೋದು ಎಂಜಾಯ್ ಮಾಡಕ್ಕೆ. ಐ ವಾಂಟ್ ಟು ಎಂಜಾಯ್ ಮೈ ಲೈಫ್, ಐ ವಾಂಟ್ ಟು ಎಂಜಾಯ್ ಮೈ ಯೂತ್ ಅನ್ನೋ ಆಟಿಟ್ಯೂಡ್ ಅಲ್ಲಿ ಈ ಶತಮಾನದ ಮಾದರಿ ಹೆಣ್ಣು ತರ ಓಡಿರಿ. ರೋಲ್ ಕ್ಯಾಮ್ರಾ, ಆಕ್ಷನ್. ವಾಟ್? ನೀನು ನನ್ನ ಲವ್ ಮಾಡ್ತಿದ್ಯಾ? ಅಲ್ಲ, ಫಸ್ಟ್ ಆಫ್ ಆಲ್ ನಾನಿನ್ ಲವ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತನಾದ್ರು ಹೇಗೋ ಅನ್ಕೊಂಡೆ. ನೀನ್ ತಿಂಗಳೆಲ್ಲ ಕಷ್ಟಪಟ್ಟು ದುಡಿಯೋ ದುಡ್ಡು ಇಲ್ಲಿ ನೋಡು, ನಾನು ಇಟ್ಕೊಂಡಿರೋ ಈ ಹ್ಯಾಂಡ್ ಬ್ಯಾಗಿಗೂ ಸಾಲಲ್ಲ. ಅಂಥದ್ರಲ್ಲಿ ನನ್ನ ಜೀವನ ನಡೆಯುತ್ತಾ? ವಾಟ್ ಲವ್? ಈ ನನ್ನ ಲಕ್ಸುರಿ ಲೈಫ್ ಲೀಡ್ ಆಗ್ತಿರೋದು ಲವ್ವಿಂದ ಅಲ್ಲ, ಮನಿಯಿಂದ. ದಿಸ್ ಇಸ್ ಮೈ ಲೈಫ್. ಫುಟ್ಪಾತಲ್ಲಿ ಫುಟ್ವೇರ್ನ ತಗೊಳ್ಳೋದು ನೀನು, ಮಾಲಲ್ಲಿ ಇಷ್ಟ ಬಂದಿದ್ದ ಸ್ಲಿಪ್ಪರ್ನ 1000 ಗಟ್ಲೆ ಕೊಟ್ಬಿಟ್ಟು ತಗೊಳ್ಳೋ ನಾನು. ನಿನ್ನ ರೇಂಜ್ ಏನು, ನನ್ನ ರೇಂಜ್ ಏನು? ನೀನು ಭೂಮಿ ಆದ್ರೆ ನಾನು ಆಕಾಶ. ಕನ್ಸಲ್ಲೂ ನನ್ನ ಸ್ಟೇಟಸ್ಗೂ ನಿನ್ನ ಸ್ಟೇಟಸ್ಗೂ ಮ್ಯಾಚ್ ಮಾಡಕ್ ನೋಡ್ಬೇಡ. ಓಕೆ, ಕಟ್ ಇಟ್. ಫೈನ್, ಗುಡ್ ಇನಫ್. ಹಾಯ್ ವರ್ಷ. ಹಾಯ್ ಸರ್. ನಾನು ಡೈಲಾಗ್ಸ್ ಬಗ್ಗೆನೋ ನೀವೇನ್ ಕಾಂಟೆಂಟ್ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನನ್ನ ಕಾನ್ಸಂಟ್ರೇಷನ್ ಇಲ್ಲ. ನೀವೇನ್ ಇಮೋಟ್ ಮಾಡ್ತಾ ಇದ್ದೀರಾ ಅನ್ನೋದು ಮಾತ್ರ ನನ್ನ ತಲೆ ಇರೋದು. ನಾನು ಏನ್ ಹೇಳ್ಬೇಕು ಅನ್ನೋ ಭರದಲ್ಲಿ ತುಂಬಾ ಮೆಕ್ಯಾನಿಕಲ್ ಆಗ್ತಾ ಇದ್ರಿ. ಅಂದ್ರೆ ಡೈಲಾಗ್ ಇಂಟೋನೇಷನ್ಸ್ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಇದೆ ನಿಮಗೆ. ಅದೇ ಪ್ಯಾಟರ್ನ್ ಅಲ್ಲೇನೆ ಬರ್ತಾ ಇದೆ, ಏನು ಬೇರೆ ವೇರಿಯೇಷನ್ಸ್ ಇಲ್ಲ, ಏನಿಲ್ಲ, ಒಂದೇ ಫಿಕ್ಸ್ ಪ್ಯಾಟರ್ನ್ ಅದು. ಹಂಗೇನೆ ಅಷ್ಟು ಲೈನ್ಸ್ ಹೋಗ್ತಾ ಇರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಟೈಮ್ ಅದೊಂಚೂರು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಅಂಡ್ ನಿಮ್ಮ ಇಂಟೋನೇಷನ್ ಬಗ್ಗೆ ವರ್ಕ್ ಮಾಡಿ ಒಂಚೂರು. ಶೋರ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ವರ್ಷ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಫೋಟೋ ಶೂಟ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ವೈಸ್ ಬಂದಾಗ ಎಲ್ಲಿ ನೀನ್ ಪಾಸ್ ಕೊಡ್ಬೇಕು, ಎಲ್ಲಿ ನಾನು ಹೆಂಗ್ ಹೇಳ್ಬೇಕು, ಅಲ್ಲೆಲ್ಲೋ ಫ್ಲಾಟ್ ಆಯ್ತು ಅನ್ನಿಸ್ತು. ಈಗ ಅಮ್ಮನ ಹತ್ರ ಹೆಂಗ್ ಹೇಳ್ತೀಯ, ಇವನನ್ ಮದ್ವೆ ಆಗ್ಬೇಕಾ? ಅವಾಗಮ್ಮ ಯಾವನ್ ಮದ್ವೆ ಆಗ್ತಾನೆ? ಅವಾಗಮ್ಮ ನನ್ನ ಇದಕ್ಕಲ್ಲ, ಅವನು ನನ್ನ ಸ್ಟೈಲೇ ಬೇರೆ, ನಂದೇ. ಅಮ್ಮ ಹೇಳಿದ ತಕ್ಷಣ ನೀನು ನಂಗೆ ಕೊಡಲ್ಲ, ನೀನು ಎಷ್ಟು ನೋ ಅಂತಾನೆ ಹೇಳ್ತೀಯ ಅಲ್ವಾ? ಸೊ ನಿನ್ ಸ್ಟೈಲ್ ಹೇಗಿರುತ್ತೆ ಅದು ಬೇಕಾಗಿದ್ದು ನಮ್ಗೆ. ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ಟೈಮ್. ಶೋರ್. ಓಕೆ, ಥ್ಯಾಂಕ್ ಯು ಪ್ರೇಮ ಮ್ಯಾಮ್. ನೆಕ್ಸ್ಟ್ ಇದನ್ನ ಒಂದು ಚೂರು ಅವ್ರು ಹೇಗ್ ಮಾಡಬಹುದಿತ್ತು ಅಂತ ಏನಾದ್ರು ಒಂದು ಸಣ್ಣದಾಗಿ ತೋರಿಸ್ಕೊಡೋದಕ್ಕಾಗತ್ತಾ? ಆಕ್ಷನ್. ಹೇಗಿದೆ? What do you think? It's a little tight ಅಲ್ಲ? It's fine. I have to lose weight anyways. ನೀನೇನೋ ಹೇಳ್ಬೇಕಂತಿದ್ರೆ ಏನು? ಅಪ್ಪಿ ಯಾರ್, ಎಷ್ಟೊತ್ತೆ ಹೇಳೋದು ನಾನು ನಿನಗೆ? I don't like this wedding love give ಎಲ್ಲ. I just need to enjoy life, you know? ಇರೋದು ಒಂದೇ ಲೈಫ್ ಅಭಿ. ಯಾಕೆ ಯಾವಾಗ ನೋಡಿದ್ರು ಪ್ರೀತಿ ಪ್ರೇಮ ಅಂತ ಹಳೇ ಗೋಳ್ ಹಾಡ್ತಿರ್ತೀಯ? ಸ್ಟಾಪ್ ಇಟ್. ಲಿವ್ ಫಾರ್ ಒನ್ಸ್. ಕಣ್ಬಿಟ್ಟು ನೋಡಬಿ, ಜಗತ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ಮಾಡೋದಿದೆ. ಅದನ್ನೆಲ್ಲ ಬಿಟ್ಟು ನೀನು ಒಂದೇ ಹುಡುಗಿ ಜೊತೆ ಹೇಗಿಷ್ಟು, ಐ ಡೋಂಟ್ ನೋ, ಯಾಕೆ ಈ ಥರ ಯೋಚನೆ ಮಾಡ್ತೀಯಾ? ಲುಕ್, ನಾನಂತೂ ಗ್ಯಾರಂಟಿ, ನಾನು ಪ್ರಪಂಚ ಸುತ್ತಬೇಕು, ದೇಶ ಎಲ್ಲ ನೋಡಬೇಕು, ಬೇರೆ ಬೇರೆ ಜನರನ್ನ ಮೀಟ್ ಮಾಡಬೇಕು, ಒಳ್ಳೊಳ್ಳೆ ಊಟ ಮಾಡಬೇಕು, ಇರೋ ದುಡ್ಡೆಲ್ಲ ಖರ್ಚು ಮಾಡಬೇಕು. ನಿನ್ನ ಜೊತೆ ಇದ್ರೆ ಅದೇ ಮನೆ, ಮದುವೆ, ಮಕ್ಕಳು, ಪಾತ್ರೆ ತೊಳಿ, ದಟ್ಸ್ ನಾಟ್ ಮೈ ಥಿಂಗ್. ಓಕೆ, ಇದು ನನಗಾಗಲ್ಲ. ಸೊ ನೋಡು, ನಾನು ನೀನು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಆ ಫ್ರೆಂಡ್ಶಿಪ್ನ ಉಳಿಸ್ಕೊ. ಡೋಂಟ್ ಪ್ಲೇ ವಿತ್ ದಿಸ್ ಮೇಕ್.
Okay? No, Abhi, stop it, man. I can't. Got I it. can't. Got it. Lovely. Thank you. ಬರ್ಲಿ ಚಪ್ಪಾಳೆ ವಾಲಿಶ್ವಿಕಾಗೆ. ವರ್ಷ ಅವರ ಈ ಅಭಿನಯಕ್ಕೆ ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ 3.5. 3.5. ಪ್ರೇಮ ಮ್ಯಾಮ್ 3 ಥ್ಯಾಂಕ್ ಯು ಸೂಪರ್ 3. ನಿಶ್ವಿಕಾ 3.5. ಥ್ಯಾಂಕ್ ಯು 3.5. ಓಕೆ, ಇಬ್ರು 3.5 ಕೊಟ್ಟಿದ್ದಾರೆ. ಪ್ರೇಮ ಮ್ಯಾಮ್ 3 ಕೊಟ್ಟಿದ್ದಾರೆ. ಅಮ್ಮನ ಹತ್ರ ಕೇಳೋಣ. ಮೇಡಮ್ ಬನ್ನಿ ಇಲ್ಲಿ. ಆಕ್ಚುಲಿ ನಮ್ದು ಒಂದು ಹಳ್ಳಿ ದಾವಣಗೆರೆ ಹತ್ರ ಕಾಶಿಪುರ ಅಂತನ. ನಾವು ಮಗಳಿಗೋಸ್ಕರ ನಾನು ಓದಿಸ್ಲಿಕ್ಕೆ ನಾನು ದಾವಣಗೆರೆಗೆ ಬಂದಿದ್ದು. ಈಗ ಅವಳು ಯಾವ್ದ್ರಲ್ಲಿ ಮುಂದುವರಿತಾಳ ಅದ್ರಲ್ಲಿ ನಾನು ಮುಂದುವರಿಯಕ್ಕೆ ಇಷ್ಟಪಡ್ತೀನಿ. ಅವಳು ಯಾವ್ದ್ರಲ್ಲಾದ್ರೂ ಏನಾದ್ರೂ ಮಾಡ್ಲಿ, ಅವಳಿಗೆ ಒಂದು ಒಳ್ಳೆ ಕಲೆ ಇದೆ, ಅದನ್ನ ಅವಳು ಒಳ್ಳೇದಾಗಿ ಉಪಯೋಗಿಸ್ಕೊಂಡು ಹೋಗ್ಲಿ ಅಂತೀನಿ. ಅಮ್ಮ ನಿಮ್ಮ ಹೆಸರು? ಸವಿತಾ KP. ಸವಿತಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಎಂಥ ದೊಡ್ಡ ಸ್ಫೂರ್ತಿ ವರ್ಷ ನಿನ್ನ ಜೀವನದಲ್ಲಿ. ನಿನ್ನ ಐಡಲ್ ಆಕ್ಚುಲಿ ನಿನ್ನ ಮುಂದೆನೇ ಇದ್ದಾರೆ. ಎಲ್ಲವನ್ನ ಮರೆತು ನಿನ್ನ ಖುಷಿಗಾಗಿ, ನಿನ್ನ ಸುಖಕ್ಕಾಗಿ ಇವತ್ತು ಬದುಕ್ತಾ ಇದ್ದಾರೆ. ನಿನ್ನ ಶಕ್ತಿಯಾಗಿ ನಿಂತಿರೋದ ಈ ತಾಯಿ ಬಗ್ಗೆ ಏನ್ ಹೇಳ್ತೀಯಾ? ಆಗ ಫಸ್ಟ್ ಥಿಂಗ್ ಎಲ್ಲರೂ ಹುಟ್ಟಿದಾಗ ಡ್ಯಾಡ್ ಲಿಟ್ಲು ಪ್ರಿನ್ಸಸ್, ತಂದೆ ಜಾಸ್ತಿ ಪ್ರೀತಿ ಸಿಗುತ್ತೆ ಹುಟ್ಟಿದಾಗ ಹುಡುಗಿರಿಗೆ ಅಂತ ಅಂತಾರೆ. ಬಟ್ ನನಗೆ ಚಿಕ್ಕಳಿದ್ದಾಗಿಂದ ನಮ್ಮ ಅಪ್ಪಾಜಿ ಇದ್ದಾರೆ. ಎಲ್ಲರಿಗೂ ಮಗಳು ಅಂತ ಅಂದಮೇಲೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲರೂ ನಮ್ಮ ಪಪ್ಪ ಅದು ತಂದ್ರು, ನಮ್ಮ ಪಪ್ಪ ಇದು ತಂದು ಕೊಟ್ರು ಅಂತ ಹೇಳ್ತಿರ್ಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ನನಗೂ ಯಾಕೆ ಈ ಥರ ದೇವ್ರು ಅವಕಾಶ ಕೊಡಲಿಲ್ಲ ಅಂತ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಾನು ಸ್ಟಾರ್ಟಿಂಗ್ ಮೆಗಾ ಆಡಿಷನ್ 2 days ಬ್ಯಾಕ್ ಸಖತ್ ಅಳ್ತಿದ್ದೆ. ಎಷ್ಟು ಹತ್ತಿದ್ದೀನಿ ಅಂತ ಅಂದರೆ ಎಲ್ಲರಿಗೂ ಗ್ರೂಪಲ್ಲಿ 4 members 5 members 9 members ಅಂತ ಆಗ್ತಿದ್ದಾರೆ. ನಾನು ಅಟ್ಲೀಸ್ಟ್ ಮಮ್ಮಿ ಅಪ್ಪಾಜಿಗಾದ್ರೂ ಕರ್ಕೊಂಬರ್ರಿ ಅಂತ ಹೇಳ್ದೆ. ಅವ್ರು ನಾನು ಚಿಕ್ಕವಳು ಇದ್ದಾಗಿಂದನೂ ನಾನು ಆ್ಯನ್ಯುವಲ್ ಡೇ ಯಾವುದಕ್ಕೂ ಬಂದಿರಲಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಲೈಕ್ ಆಗಿದ್ದಾಗಲೇ ನೀನು ಹೋಗ್ಬಾ, ಯಾರಿದ್ದಾರೆ ಇಲ್ಲ ಅನ್ನೋದನ್ನೆಲ್ಲ ಮರ್ತ್ಬಿಡು, ನೀನು ಸ್ಟೇಜ್ ಮೇಲೆಲ್ಲ ಮರ್ತು ಮಾಡ್ತೀಯ, ಅದು ಇಂಪಾರ್ಟೆಂಟು, ನಿನಗೆ ಎಷ್ಟಾಗುತ್ತೋ ಅಷ್ಟು ಮಾಡು, ಯಾರು ಇರ್ತಾರೋ ಬಿಡ್ತಾರೋ ಅದನ್ನೆಲ್ಲ ತಲೆಯಿಂದ ತೆಗ್ದಾಕು ಅಂತ ಹೇಳಿದ್ರು. ನಾನು ನಮ್ಮ ಮಮ್ಮಿಗೆ ಲೈಕ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆ್ಯಂಡ್